ಫ್ರೆಂಡ್ಸ್, ವೆಲ್ಕಮ್ ಟು ಮೈ ನ್ಯೂ ವಿಡಿಯೋ. ನನ್ನ ಹೆಸರು ಪ್ರಭು ಅಂತ. ನನ್ನ ಚಾನೆಲ್ ಹೆಸರು ಪ್ರಭು ಕಂಪ್ಯೂಟರ್ ಟಿಪ್ಸ್ ಆ್ಯಂಡ್ ಟ್ರಿಕ್ಸು. ಇವತ್ತು ನಾನು ನಿಮ್ಗೆ ಏನು ಹೇಳ್ತೀನಿ ಅಂದರೆ, ಎಲ್ಲರೂ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡ್ಬೇಕಂತ ಎಲ್ಲರೂ ಭಾಳ ಬಯಸ್ತೀರಿ. ಯಾರಿಗೂ ಹೇಳೋದಾಗಲ್ಲ. ಕೆಲವೊಂದು ಮಂದಿ ಗೊತ್ತಿರುತ್ತೆ, ಬಟ್ ಕೆಲವೊಂದು ಜನರಿಗೆ ಯಾರು ಗೊತ್ತಿರಲ್ಲ. ಇವತ್ತು ನಾನು ಈಸಿಯಾಗಿ ಮತ್ತು ಸಂಪೂರ್ಣ ಜಿಮೇಲ್ ಯಾವ ರೀತಿಯಾಗಿ ಕ್ರಿಯೇಟ್ ಮಾಡಬೇಕು ಮತ್ತು ಯೂಟ್ಯೂಬ್ ಚಾನಲ್ ಯಾವ ಥರ ಕ್ರಿಯೇಟ್ ಮಾಡಬೇಕು ಇವತ್ತು ಹೇಳ್ಕೊಡ್ತೀನಿ. ಇಲ್ಲಿ ಸ್ಕ್ರೀನ್ ರೆಕಾರ್ಡಿಂಗ್ ಮಾಡಿ ನಿಮ್ಗೆ ತೋರಿಸ್ಕೊಡಕತ್ತೀನಿ ಏನೇನು ಮಾಡ್ಬೇಕಂತ ನೋಡಿ. ಈ ವಿಡಿಯೋ ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಯಾಕಂದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ಏನೋ ಒಂದು ಹೊಸದು ಯಾವ ವಿಡಿಯೋ ನಿಮ್ಗೆ ಯಾವುದೋ ವಿಡಿಯೋ ನಮ್ಮ ಚಾನಲ್ಗೆ ಕಳಿಸಿರ್ತೀನಿ, ಫಸ್ಟ್ ನಿಮಗೆ ಬರುತ್ತೆ ನೋಟಿಫಿಕೇಷನು, ಮತ್ತು ನೀವು ನೋಡ್ಬೋದು ಹೊಸ ಹೊಸ ವಿಷಯಗಳನ್ನು. ಓಕೆ, ಇವಾಗ ಸ್ಕ್ರೀನ್ ರೆಕಾರ್ಡ್ ಮಾಡ್ತಾ ಇದ್ದೀನಿ, ತೋರಿಸ್ತಾ ಇದ್ದೀನಿ ನಿಮಗೆ ನೋಡಿ ಕರೆಕ್ಟಾಗಿ. ನಿಮ್ಮ ಫೋನಲ್ಲಿರೋ ಯೂಟ್ಯೂಬಿಗೆ ಹೋಗಿ, ಮತ್ತು ಮೂಲೆಯಲ್ಲಿ ಇರುತ್ತಲ್ಲ ಯು ಅಂತ, ಅದರಲ್ಲಿ ನಿಮ್ಮ ಪ್ರೊಫೈಲಲ್ಲಿ ಹೋಗಿ ಮತ್ತು ಸೈನ್ ಅಪ್ ಮಾಡಿ. ಸೈನ್ ಅಪ್ ಆದಮೇಲೆ ಅಲ್ಲಿ ನೀವು ಹೊಸ ಜಿಮೇಲ್ ಕ್ರಿಯೇಟ್ ಮಾಡಬೇಕಾಗತ್ತಾ. ಇಲ್ಲಿ ಕ್ರಿಯೇಟ್ ಅಕೌಂಟ್ ಅಂತಿದೆ, ಅದರಲ್ಲಿ ಕ್ಲಿಕ್ ಮಾಡಿ. ನೀವು ಯಾವ್ದು ಬೇಕಾದ್ರೂ ಚಾಯ್ಸ್ ಮಾಡಿ. ಇದರಲ್ಲಿ ಎರಡರಲ್ಲಿ ಫಸ್ಟ್ ನೇಮ್ ನಿಮ್ದು ಯಾವ್ದು, ನಿಮ್ಮ ಹೆಸರು ಯಾವುದಿರುತ್ತೆ ಅದು ಹಾಕಿ ಇಲ್ಲಿ ನಾ ಹಾಕ್ತಾ ಇದ್ದೀನಿ ಯುವರ್ ನೇಮ್ ಅಂತ. ಮತ್ತು ಯುವರ್ ನೇಮ್ ಹಾಕಬೇಡಿ, ನಿಮ್ಮ ಹೆಸರು ಹಾಕಿ ಇದರಲ್ಲಿ. ಆಮೇಲೆ ನಿಮಗೆ ಡೇಟ್ ಆಫ್ ಬರ್ತ್ ಹಾಕಿ, ಮಂತ್ ಯಾವುದಿದೆ ಅದು ಹಾಕಿ, ಡೇಟ್ ಯಾವುದಿದೆ ನಿಮ್ಮದು ಹಾಕಿ, ಡೇಟ್ ಆಫ್ ಬರ್ತು. ಮತ್ತು ಇಯರ್ ಹಾಕಿ, ಯಾವುದಾದ್ರೂ ನಿಮ್ದು ಯಾವುದಿದೆ ಡೇಟ್ ಆಫ್ ಬರ್ತು ಆ ಇಯರ್ ಹಾಕಿ. ನಂತರ ಇದು ನೀವು ಯಾವ ಫಿಮೇಲೋ ಮೇಲೋ ಯಾವುದಿದ್ರೂ ಹಾಕಿ, ಮತ್ತು ನೆಕ್ಸ್ಟ್ ಕೊಡಿ. ಇದರಲ್ಲಿ ಯಾವ ಯಾವುದಿದೆ ಇದರಲ್ಲಿ ಎರಡು ಚಾಯ್ಸ್ ಮಾಡಿ. ಇಲ್ಲ ಅಂದರೆ ಓನ್ ಕ್ರಿಯೇಟ್ ಮಾಡಿ. ನಿಮ್ದು ಹೆಸರು ಯಾವುದಿದೆ ಅದು ಚಾಯ್ಸ್ ಮಾಡಿ, ಇಲ್ಲ ನಿಮ್ದು ಹೆಸರು ಹಾಕಿ ಯಾವುದಾದ್ರೂ. ಇಲ್ಲಿ ನಾ ಎಕ್ಸಾಂಪಲ್ ಆಗಿ ತೊಗೊಂಡಿದ್ದೀನಿ. ನೆಕ್ಸ್ಟ್ ನಿಮ್ದು ಯಾವ್ದು ಇಷ್ಟ ಇರುತ್ತೆ ನಿಮ್ಮ ಹೆಸರಲ್ಲಿ ಹಾಕ್ಬಿಡಿ. ಓಕೆ, ಹಾಕಿದ ತಕ್ಷಣ ನೆಕ್ಸ್ಟ್ ಅಂತ ಹೊಡೀರಿ. ಇಲ್ಲಿ ಪಾಸ್ವರ್ಡ್ ಹಾಕಿ, ಯಾರಿಗೂ ಗೊತ್ತಾಗಬಾರ್ದು, ಅದರ ಸಲಕ್ಕೆ ನಾವು ಹೈಡ್ ಮಾಡಿ ಇಟ್ಟಿದ್ದೀನಿ. ನಿಮ್ಗೆ ಯಾವ್ದು ಇಷ್ಟ ಇರುತ್ತೆ ಅದು ಹಾಕಿ, ನಿಮ್ದು ಯಾವುದು ಯಾರಿಗೂ ಗೊತ್ತಾಗಬಾರ್ದು ಆ ಥರ ಪಾಸ್ವರ್ಡ್ ಹಾಕಿ. ಮತ್ತು ಪಾಸ್ವರ್ಡ್ ಹಾಕಿ ನೆಕ್ಸ್ಟ್ ಹೊಡೀರಿ. ನೆಕ್ಸ್ಟು ಎಸ್ ಐ ಮೀನ್ ಇದು ಹೊಡೀರಿ. ಮತ್ತು ನೆಕ್ಸ್ಟು ನಿಮ್ಮ ಜಿಮೇಲ್ ಇದು ಆಗುತ್ತೆ, ಡಿಸ್ಪ್ಲೇ ಆಗುತ್ತೆ. ನೆಕ್ಸ್ಟ್ ಹೊಡೀರಿ. ಮತ್ತೆ ಕೆಳಗೆ ಸ್ಕ್ರೋಲ್ ಡೌನ್ ಮಾಡಿ, ಮತ್ತು ಐ ಅಗ್ರಿ ಅಂತ ಹೊಡೀರಿ. ಐ ಅಗ್ರಿ ಹೊಡೆದ್ಮೇಲೆ ಒಂದು ನೆಕ್ಸ್ಟು ಡಿಸ್ಪ್ಲೇ ಓಪನ್ ಆಗುತ್ತೆ. ಸ್ವಲ್ಪ ವೇಟ್ ಮಾಡಿ, ಯಾಕಂದರೆ ನೆಟ್ ಸ್ಲೋ ಇದೆ, ಸೊ ಅದಕ್ಕಾಗಿ ಲೋಡ್ ಆಗ್ತಾ ಇದೆ. ನೆಕ್ಸ್ಟ್ ಯೂಟ್ಯೂಬ್ ಓಪನ್ ಮಾಡಿ ನಿಮ್ಮದು. ಅದು ಸೇವ್ ಆದ ನಂತರ ಇಲ್ಲಿ ನಿಮ್ಮ ಪ್ರೊಫೈಲ್ ಮೇಲೆ ಹೋಗಿ ಇಲ್ಲಿ ಯುವರ್ ನೇಮ್ ಅಂತಿದೆ, ಅಲ್ಲಿ ಒಂದು ನಿಮ್ಮದು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಬೇಕು. ಅಲ್ಲಿ ಪಿಕ್ಚರ್ ಮೇಲೆ ನಿಮ್ದು ಯಾವ್ದು ನಿಮ್ಮ ಫೋಟೋ ಇರುತ್ತೆ, ಯಾವ್ದು ಇಷ್ಟ ಆಗುತ್ತೆ ಅದು ಬೇಕಾದ್ರೆ ಇಡಿ. ಇಲ್ಲಿ ನನ್ನ ಫೋಟೋ ನನಗಿಷ್ಟ, ನನ್ನ ಚಾನಲ್ಗೆ ನನ್ನ ಫೋಟೋ ಇದೆ, ನಾನು ಹಾಕಿದ್ದೀನಿ, ನನಗಿಷ್ಟ. ಸೊ ನಿಮ್ಮ ಫೋಟೋ ಬೇಕಾದ್ರೆ ಹಾಕಿ. ನೆಕ್ಸ್ಟ್ ಯುವರ್ ನೇಮ್ ಅಂತ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಮ್ಮದು ಚಾನಲ್ ಹೆಸರು ಹಾಕ್ತೀನಿ, ಯಾಕಂದರೆ ಇಲ್ಲಿ ಬೇಕಾದ್ರೆ ನೀವು ಚಾನಲ್ ನೀವು ಯಾವ್ದು ಇಷ್ಟ ನಿಮಗೆ ಹೆಸರು ಅದು ಹಾಕಿ. ನಾನು ನನ್ನ ಚಾನಲ್ ಹೆಸರು ಹಾಕ್ತಾ ಇದ್ದೀನಿ, ಪ್ರಭು ಕಂಪ್ಯೂಟರ್ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಅಂತ. ಹೆಸರು ಹಾಕಿದ ತಕ್ಷಣ ಸೇವ್ ಅಂತ ಹೊಡೀರಿ. ನೆಕ್ಸ್ಟು ಹ್ಯಾಂಡಲ್ ಅಂತ ಬರುತ್ತಲ್ಲ, ಅದೇನು ಬೇಕಾಗಿಲ್ಲ, ಅದು ಮೇಲೇನು ಹೊಡಿರುತ್ತಲ್ಲ ಅದು ಸೇಮ್ ಇರುತ್ತೆ. ಸೇವ್ ಅಂತ ಹೊಡೀರಿ. ಆದಮೇಲೆ ಇಲ್ಲಿ ಕ್ರಿಯೇಟ್ ಚಾನೆಲ್ ಅಂತ ಅದ್ರ ಮೇಲೆ ಹೊಡೀರಿ. ಆಯ್ತು, ಇವಾಗ ನಿಮ್ಮ ಚಾನಲ್ ಕ್ರಿಯೇಟ್ ಆಗಿದೆ. ಇಷ್ಟಕ್ಕೆ ಮುಗಿಯಲ್ಲ, ಯಾಕಂದರೆ ಮುಂದಿನ ಪ್ರೊಸೀಜರ್ ವಿಡಿಯೋ ಹಾಕಬೇಕಂದ್ರೆ ಮುಂದಿನದು ಪ್ರೊಸೀಜರ್ ಜಾಸ್ತಿ ಇರುತ್ತೆ. ಕ್ರೋಮಿಗೆ ಹೋಗಿ ಇಲ್ಲಿ YT ಸ್ಟುಡಿಯೋ ಅಂತ ಹೊಡೀರಿ, ಇಲ್ಲ studio.youtube.com ಅಂತ ಹೊಡೀರಿ.
ಅಲ್ಲಿ ಒಂದು ಪೇಜ್ ಓಪನ್ ಆಗುತ್ತೆ. ಅದರಲ್ಲಿ ಹೇಳ್ಕೊಡ್ತೀನಿ ನೆಕ್ಸ್ಟ್ ಏನಂತ. ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ, ವೆಲ್ಕಮ್ ಟು ಯೂಟ್ಯೂಬ್ ಸ್ಟುಡಿಯೋ ಅಂತ. ಇಲ್ಲಿ ಕೆಳಗೆ ಮೂಲೆ ಲೆಫ್ಟ್ ಸೈಡ್ ಇರುತ್ತೆ, ಅದೊಂದು ಸೆಟ್ಟಿಂಗ್ ಇರುತ್ತೆ, ಅಲ್ಲಿ ಜೂಮ್ ಮಾಡ್ತೀನಿ ನೋಡಿರಿ ಇವಾಗ. ಹಾಂ, ಅಲ್ಲಿ ಸೆಟ್ಟಿಂಗ್ ಇದೆ, ಆ ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡಿ ಈ ಥರ ಪೇಜ್ ಓಪನ್ ಆಗುತ್ತೆ. ನಂತರ ಜನರಲ್ ಆದಮೇಲೆ ಚಾನೆಲ್ ಅಂತಿದೆ, ಇಲ್ಲಿ ಸೆಲೆಕ್ಟ್ ಕಂಟ್ರಿ ಇದೆ. ಇಲ್ಲಿ ಇಂಡಿಯಾದವರಲ್ಲ ನಾವು, ಅದಕ್ಕೆ ಇಂಡಿಯಾ ಹೊಡಿದ್ರಿ, ಇಲ್ಲಿ ಇಂಡಿಯಾ ಚೂಸ್ ಮಾಡಿ. ನೆಕ್ಸ್ಟು ಇಲ್ಲಿ ಕೀವರ್ಡ್ಸ್, ಇಲ್ಲಿ ನಿಮ್ಮ ಚಾನೆಲ್ ಹೆಸರು ಹಾಕಿ, ಏನು ಬೇಕಾದ್ರೆ ಚಾನಲ್ ಹೆಸರು ನಿಮ್ಮ ಚಾನೆಲ್ ಇದೆಯಲ್ಲ ಆ ಚಾನೆಲ್ ಹಾಕಿ. ಯಾಕಂದರೆ ಯೂಟ್ಯೂಬಲ್ಲಿ ಯಾರು ಬೇಕಾದರೂ ನಿಮ್ಮ ಚಾನೆಲ್ ಹೆಸರು ಸರ್ಚ್ ಮಾಡಿದ್ರೆ ಇಲ್ಲೇನು ಕೀವರ್ಡ್ಸ್ ಹಾಕ್ತಿರಲ್ಲ, ಯೂಟ್ಯೂಬಲ್ಲಿ ಯಾವ ಸರ್ಚ್ ಆಗುತ್ತೆ ನಿಮ್ಗೆ ಈ ಕೀವರ್ಡ್ ಹಾಕಿದೆ ಅಲ್ಲಿ ಈ ಥರ ಹಾಕಿದ್ರಲ್ಲ ಕೀವರ್ಡ್ಸು, ಇಲ್ಲಿ ಯುವರ್ ಚಾನಲ್ ನೇಮ್ ಇದೆಯಲ್ಲ ಆ ಚಾನಲ್ ನೇಮ್, ನಿಮ್ಮ ಹೆಸರು, ನಿಮ್ಮ ಚಾನಲ್ ಹೆಸರು ಹಾಕಿ ಇಲ್ಲಿ ಚಾನಲನ್ನು ಹಾಕ್ತೀರ. ನೆಕ್ಸ್ಟ್ ಅದು ಓಪನ್ ಆಗುತ್ತೆ ಅಲ್ಲಿ. ಇಲ್ಲ ಇವಾಗ ಹಾಕ್ತೀನಿ ನೋಡಿ, ಪ್ರಭು ಕಂಪ್ಯೂಟರ್ ಅಂತ. ಪ್ರಭು ಕಂಪ್ಯೂಟರ್ ತಂದು ಎಂಟ್ರ್ ಬಿಡ್ರಿ. ಇಲ್ಲ ಪ್ರಭು ಕಂಪ್ಯೂಟರ್ ಹಾಕತ್ತೀನಿ, ಮತ್ತು ಪ್ರಭು ಕಂಪ್ಯೂಟರ್ ಹಾಕಕ್ಕೆ ಹೋಗ್ಬೇಡ್ರಿ. ನಿಮ್ಗೆ ಯಾವ್ದು ಇಷ್ಟ ಇರುತ್ತೆ ಅದು ಹಾಕಿ, ನಿಮ್ಮ ಚಾನಲ್ ಹೆಸರು ಹಾಕಿ, ಓಕೆನಾ. ಇಲ್ಲಿ ವೈರಲ್ ಟಿಕ್ಸ್ ಅಂತ ಯಾವುದೋ ಒಂದು ವೈರಲ್ ಆಗೋದು ಬರುತ್ತೆ, ಅದು ಹೊಡಿದೆ. ನೆಕ್ಸ್ಟು ಅಡ್ವಾನ್ಸ್ ಹೊತ್ತಿದೆ, ಇಲ್ಲಿ 3 ಆಪ್ಷನ್ಸ್ ಅದಾವ. ಫಸ್ಟ್ನೇ ಆಪ್ಷನ್ಸ್ ಹೊಡೋಕೆ ಹೋಗ್ಬೇಡ್ರಿ. ಮತ್ತು ಸೆಕೆಂಡ್ ಹೊಡಿ, ನೋ ಶೇರ್ ದಿಸ್ ಚಾನಲ್, ಯಾಕಂದರೆ ನಾವು ಕಿಡ್ಸ್ಗೋಸ್ಕರ ಮಾಡಕತ್ತೀವಿ ನಾವು. ಓಕೆ, ಈ ಕೆಳಗೆ ಸ್ಕ್ರಾಲ್ ಮಾಡ್ತೀವಿ. ನೆಕ್ಸ್ಟ್ ಫ್ಯೂಚರ್ ಎಲಿಜಿಬಿಲಿಟಿ ಬರುತ್ತೆ. ಸೆಕೆಂಡ್ ಇಂಟರ್ನೆಟ್ ಫೀಚರ್ಸ್ ಅಂತ. ವೆರಿಫೈ ಫೋನ್ ನಂಬರ್ ಅಂತ ಇದೆ, ವೆರಿಫೈ ಫೋನ್ ನಂಬರ್ ಮೇಲೆ ಕ್ಲಿಕ್ ಮಾಡಿ. ವೆರಿಫೈ ಫೋನ್ ನಂಬರ್ ಕ್ಲಿಕ್ ಆದಮೇಲೆ ಅದರಲ್ಲಿ ಫೋನ್ ನಂಬರ್ ಹಾಕಬೇಕಾಗುತ್ತಾ, ಅದು ನೋಡಿ ಹಾಕ್ತೀನಿ ನೋಡಿ. ಇಲ್ಲಿ ನಿಮ್ಮ ಫೋನ್ ನಂಬರ್ ಹಾಕಿ, ಯಾಕಂದರೆ ವೆರಿಫೈ ಆಗುತ್ತೆ. ಏನ್ರಿ ನೀವು ಕ್ರೈಮ್ ಮಾಡಿದ್ರೆ ನಿಮ್ಮ ಮೇಲೆ ಬರುತ್ತಲ್ಲ, ಅದಕ್ಕೆ ಇದೊಂದು ಸ್ವಲ್ಪ ಯೂಟ್ಯೂಬ್ದು ಸೇಫ್ಟಿ ಅಂತ ಹಾಕ್ತವ್ರೆ. ಇಲ್ಲಿ ನಾನು ನನ್ನ ಫೋನ್ ನಂಬರ್ ಯಾಕೆ ಹಾಕೋದಿಲ್ಲ, ಯಾಕಂದರೆ ಇದು ಸ್ವಲ್ಪ ಯೂಟ್ಯೂಬ್ ಕಮ್ಯುನಿಟಿ ಗೈಡೆನ್ಸ್ ವಿರುದ್ಧ ಅಂತ, ಅದಕ್ಕೆ ನಾನು ಹಾಕೋದೇನು ತೋರಿಸಲ್ಲ. ಇಲ್ಲಿ ಹಾಕಿ ಒಂದು OTP ಬರುತ್ತೆ ಫೋನಲ್ಲಿ, ಆ OTPಲಿ ಫಿಲ್ ಮಾಡಿ. ನೆಕ್ಸ್ಟ್ ಮತ್ತೆ ಕ್ರೋಮಿಗೆ ಹೋಗಿದೆ. ನೆಕ್ಸ್ಟ್ ಸ್ಟೆಪ್ಪು 3ನೇ ಸ್ಟೆಪ್ ಇದೆ. ಇಲ್ಲಿ ಅಡ್ವಾನ್ಸ್ ಫ್ಯೂಚರ್ ಎಲಿಜಿಬಿಲಿಟಿ ಅಂತ ಬರುತ್ತೆ, ಅದರಲ್ಲಿ ಎಕ್ಸಸ್ ಫ್ಯೂಚರ್ಸ್ ಬರ್ತಾ ಇದೆ. ಇಲ್ಲಿ ನಾನು ನಿಮ್ಗೆ ತೋರಿಸಿಲ್ಲ, ಯಾಕಂದರೆ ನಾನು ಇದು ತೋರಿಸಿದ್ರೆ ಕಮ್ಯುನಿಟಿ ಗೈಡ್ಲೈನ್ಸ್ ಟೈಪ್ ಬರುತ್ತೆ, ಅದಕ್ಕೋಸ್ಕರ ನಾನು ಇನ್ಫಾರ್ಮೇಷನ್ ಕೊಟ್ಟಿಲ್ಲ ನಿಮಗೆ. ಇಲ್ಲಿ ಅಡ್ವಾನ್ಸ್ ಆಕ್ಸೆಸ್ ಫೀಚರ್ ಇದೆಯಲ್ಲ ಅದರಲ್ಲಿ ಕ್ಲಿಕ್ ಮಾಡಿ. ಅದರಲ್ಲಿ ಒಂದು 3 ಇದು ವಿಡಿಯೋ ವೆರಿಫಿಕೇಷನ್ ಅಂತ ಬರ್ತಾ ಇದೆ. ಅದ ನಂತರ 2 ಮಾಡಿದೆ ನಾನು, ಫೋನ್ ನಂಬರ್ ವೆರಿಫಿಕೇಷನ್ ಮಾಡೀನಿ, ವಿಡಿಯೋ ವೆರಿಫಿಕೇಷನ್ ಮಾಡೀನಿ, ಅದು ನಿಮ್ಗೆ ತೋರಿಸ್ತೀನಿ. ನೆಕ್ಸ್ಟು ಇದಾದ ಮೇಲೆ ಸೆಟ್ಟಿಂಗ್ ಮೇಲೆ ಹೋಗಿ ಸೆಟ್ಟಿಂಗ್ ಮೇಲೆ ಬರ್ತದೆ ನೋಡಿ. ಇವಾಗ ನಾನು ಮಾಡಿದ್ದೀನಿ 2, ಫೋನ್ ನಂಬರ್ ಕೂಡ ಮಾಡಿದ್ದೀನಿ, ವಿಡಿಯೋ ವೆರಿಫಿಕೇಷನ್ ಕೂಡ ಮಾಡಿದ್ದೀನಿ. ಇಲ್ಲಿ ಸೆಟ್ಟಿಂಗ್ ಮೇಲೆ ಹೋಗಿ ಮತ್ತೆ ನೆಕ್ಸ್ಟ್ ನೋಡಿ, ಚಾನಲ್ ಮೇಲೆ ಕ್ಲಿಕ್ ಮಾಡಿ. ನಂತರ ಫ್ಯೂಚರ್ ಎಲಿಜಿಬಿಲಿಟಿ ನೋಡಿ ಮಾಡಿದ್ದೀನಲ್ಲ, ಇಷ್ಟೇ. ಎನೇಬಲ್ 3 ಬಂದಿದೆಯಲ್ಲ, ಫೋನ್ ನಂಬರ್ ಕೂಡ ಮಾಡಿದ್ದೀನಿ, ಮತ್ತು ಅಡ್ವಾನ್ಸ್ ಫೀಚರ್ ಕೂಡ ಮಾಡಿದ್ದೀನಿ. ಇದರ ನಂತರ ಕ್ಲೋಸ್ ಮಾಡಿ. ಇವಾಗ ನೋಡಿ ನಿಮ್ಮದು ಕರೆಕ್ಟಾಗಿ ಇವಾಗ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಆಗಿದೆ. ಸೊ ಗೈಸ್, ಈ ವಿಡಿಯೋ ನಿಮ್ಗೆ ಲೈಕ್ ಆದರೆ ವಿಡಿಯೋನ ಲೈಕ್ ಮಾಡಿ, ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಏನೋ ಹೊಸ ವಿಷಯಗಳು ಹೇಳ್ಕೊಡ್ತೀನಿ ನಾನು. ಹೊಸ ವಿಷಯಗಳು ಹೇಳ್ಕೊಡ್ಬೇಕಾದ್ರೆ ನಿಮ್ಮ ಹತ್ರ ಬರಬೇಕಂದ್ರೆ ಈ ಥರ ವಿಡಿಯೋ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲಪ್ಪ ಅಂತಂದರೆ ಈ ವಿಡಿಯೋ ಒಳ್ಳೆ ವಿಡಿಯೋಗಳು ಬರೋದಿಲ್ಲ. ಸೊ ಥ್ಯಾಂಕ್ ಯು ಗೈಸ್.